ನ್ಯೂಸ್ 18 ಕನ್ನಡ ಬೆಳಗಾವಿ. ನೋಡಿದ್ರಲ್ಲ ಎಂತಹ ಪರಿಸ್ಥಿತಿ ಇದೆ ಬೆಳಗಾವಿಯಲ್ಲಿ ಅಂತ. ಇನ್ನ ಬೆಳಗಾವಿಯ ಹಡಗಿನ ಆಳದಲ್ಲಿ ಸಿಲುಕಿದ್ದಾರೆ ಜನ, ಸಂಕಷ್ಟದಲ್ಲಿದ್ದಾರೆ. ಹಡಗಿನ ಆಳದ ಗ್ರಾಮದ ಜನರು ರಕ್ಷಿಸುವಂತೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಗ್ರಾಮಸ್ಥರು ದಯಮಾಡಿ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಎಲ್ಲಾ ಕಡೆನೂ ಕೂಡ ಬೆಳಗಾವಿಯಲ್ಲಿ ಸಾಕಷ್ಟು ಜನರು, ಗ್ರಾಮದ ಜನರು ಅಲ್ಲಿ ಚಡಪಡಿಸ್ತಾ ಇರುವಂತದ್ದು, ಯಾರಾದ್ರೂ ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ, ಆದ್ರೂ ಕೂಡ ಇನ್ನೂ ಅಲ್ಲಿ ತುಂಬಾ ಜನ ಸಿಲ್ಕೊಂಡಿರುವಂತದ್ದು. ಹಡಗಿನ ಆಳದಲ್ಲಿ 17 ಜನ ಸಿಲುಕಿಕೊಂಡಿದ್ದಾರೆ. 4 ದಿನಗಳಿಂದಲೂ ಕೂಡ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಅವರು ಆತಂಕದಲ್ಲೇ ಮುಂದುವರೆದಿದೆ ರಕ್ಷಣಾ ಕಾರ್ಯ. ಎಲ್ಲಿ ಹೋದ್ರು ಈ 17 ಜನ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ 17 ಜನನು ಕೂಡ ಎಲ್ಲೋ ಒಂದ್ ಕಡೆ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮನ್ನ ಕಾಪಾಡ್ತಾರೆ, ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ಹಡಗಿನ ಆಳದಲ್ಲಿ ಸಿಲುಕಿರುವಂತ 17 ಜನರು ಕೂಡ ಕಾಯ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅವರು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬ. ಜಲಪ್ರಳಯಕ್ಕೆ ಗೋಕಾಕ್ ತಾಲೂಕು ತತ್ತರಿಸಿ ಹೋಗಿದೆ. ನಾವೀಗ ಗೋಕಾಕ್ ತಾಲೂಕಿನ ಹಡಗಿನಾಳ ಗ್ರಾಮದಲ್ಲಿದ್ದೇವೆ. ಹಡಗಿನಾಳ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಗೊಂಡಿರ್ತಕ್ಕಂಥದ್ದು. ಗ್ರಾಮದ ಎಲ್ಲ ಜನರನ್ನ ಈಗ ಏನು ದಂಡೆಗೆ ಕರೆದುಕೊಂಡು ಬರಲಾಗಿದೆ. ಸುರಕ್ಷಿತ ಸ್ಥಳಗಳಿಗೆ ಅವ್ರನ್ನೆಲ್ಲರನ್ನು ಕೂಡ ಕರೆತರಲಾಗಿದೆ. ಆದರೆ ದೇವಸ್ಥಾನದ ಏನು ಗ್ರಾಮದ ಹೊರಲು ಇರತಕ್ಕಂಥ ದೇವಸ್ಥಾನದಲ್ಲಿ ಈಗ 17 ಜನ ಸಿಲುಕಿದ್ದು ಪ್ರಾಣ ರಕ್ಷಣೆಗಾಗಿ ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಅಲ್ಲಿ ತಲುಪಕ್ಕೆ, ಅಂದ್ರೆ ಹಡಗಿನ ಮೂಲಕ ತಲುಪಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಬೋಟ್ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ 3-4 ದಿನಗಳ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಸೋಮವಾರ ಏನು ದೇವರ ಭಜನೆಗೆ, ಅಂದ್ರೆ ಶ್ರಾವಣ ಸೋಮವಾರ ಹಿನ್ನೆಲೆಯಲ್ಲಿ ಅಲ್ಲಿನ ಮುತ್ತೇಶ್ವರ ದೇವಸ್ಥಾನಕ್ಕೆ ದೇವರ ಭಜನೆಗಾಗಿ ಅವ್ರು ಹೋಗಿದ್ರು. ಅವರೆಲ್ಲರೂ ಕೂಡ ಈಗ ಸಿಲುಕೊಂಡಿದ್ದಾರೆ. ಅವ್ರ ರಕ್ಷಣೆಗೆ ಈಗ ಏನು ತಕ್ಷಣಕ್ಕೆ ಕಾರ್ಯಾಚರಣೆ ನಡೆಸಬೇಕಾದಂತ ಅವಶ್ಯಕತೆ ಇದೆ. ಏನು ಈ ಒಂದು 17 ಜನರ ಪೈಕಿ ಏನು ಸಿಲುಕೊಂಡಿದ್ದಾರೆ, ಅವರ ಪುತ್ರ ನಮ್ಮ ಜೊತೆಗಿದ್ದಾರೆ. ಯಾವಾಗ ಹೋಗಿದ್ರಿ ನೀವು ಅಪ್ಪರು? ಯಾಕೆ ಹೋಗಿದ್ರಿ ಇಲ್ಲಿ? ಸೋಮವಾರದ ಸರ್ ಅದಕ್ಕೆ ಭಜನೆ ಮಾಡಕ್ರ. ಏನ್ ಮಾಡ್ತಾರೆ ಅಪ್ಪ? ಅವ್ರೇನ ವಯಸ್ಸು ಐತ್ರ, ಹಂಗ ಜೋಡ ಹೋಗಿಬಿಟ್ರ. ಅಲ್ಲಿ ಸ್ವಾಮಿಗಳು ಜೋಡವ್ರಿ, ಹಿರ್ತಾನ ಮಾಡೋರ್ ಜೋಡ ಹೋಗ್ಯಾರ. 17 ಜನ ರೀ. ಫೋನ್ ಮಾಡಿದ್ವಿ, ಫೋನ್ ನಿನ್ನಿಂದ ಬಂದಾಗಿದಾವ್ರಿ. ಫೋನ್ ರೀ ನಿನ್ನಿಂದ ಫೋನ್ ಮಾಡಿ ಸಾಕಾಗಿ ಇಲ್ಲಿ ಬಂದವ್ರಿ. ನಾವು ಪ್ರತಿ ಸೋಮವಾರ ಅಮಾಸಿ ಸೋಮವಾರ ರೀ, ಪ್ರತಿ ಸೋಮವಾರ ಇರ್ತಾರ್ರಿ. ಕಂಟಿನ್ಯೂ ಅಲ್ಲಿ ಪೂಜಾರಿ ಅಂಕ ಕಂಟಿನ್ಯೂ ಇರ್ತಾನೆ ಸರ್. ಅವ ದೇವಸ್ಥಾನ ಮುಳುಗಡೆ ಆಗೈತೆ ಸರ್. ಅದು ಈಗ ಅವ್ರ ಮ್ಯಾಲ ಅದಾರ ಸರ್, ಸ್ಲಾಬ್ ಮ್ಯಾಲ ಅದಾರ ಸರ್. ಈಗ ಅವ್ರು ದೇವಸ್ಥಾನ ಸ್ಲಾಬ್ ಮ್ಯಾಲ ಅದಾರ ಸರ್. ಅವ್ರು ಈಗ ರಕ್ಷಣೆ ಈಗ ಇನ್ನ ತಕ ಅವ್ರಿಗೆಲ್ಲ ನೀರಿಂದ ಪಾರಿಂದ ಕಟ್ಟಿಗೆ ಎಲ್ಲ ಅನುಕೂಲಿಸ್ತಾರೆ. ಈಗ ಕಟ್ಟಿಗೆ ಎಲ್ಲ ತೋದ್ ಹೋಗ್ಯಾವು. ಏನ್ ಮಾಡಿದ್ರು ಅವ್ರಿಗೆ ಏನು ತಿನ್ನಾಕ ಉಣ್ಣಾಕ ಏನು ಹಾರಿಲ್ದಂಗೆ ಪರಿಸ್ಥಿತಿ ಗಂಭೀರ ಆಗಿ ಸರ್. ಈಗ ಅವ್ರ ಗ್ಯಾಸು ಇಲ್ರಿ ಸರ್. ಜನರೇಟರ್ ಇತ್ರಿ, ಜನರೇಟರ್ ನೀರಾಗ ಮುಳುಗಡೆ ಆಗಿ ಹೋಗಿತ್ರಿ. ಅದು 4 ದಿನ ಆತ್ ನೋಡಿ ಸರ್. ಅದು ಹಾಡಿಗೆ 4 ದಿನ ಆತ್ ಸರ್ ಮುಡಿ. ಈಗ ಅವ್ರು ಏನು ಮಾತಾಡುವಂತ ಪೊಸಿಷನ್ ಹೋಗು ಎಲ್ಲಿ. ಸ್ಥಳೀಯರು ಮತ್ತು ಅವರ ಕುಟುಂಬಸ್ಥರು ಮತ್ತು ನಾವೀಗ ಮತ್ತೊಮ್ಮೆ ನೋಡಬಹುದು, ಅಲ್ಲಿ ಒಂದು ಟವರ್ ಇದೆ. ಟವರ್ ಕೂಡ ನೀರಿನಲ್ಲಿ ಮುಳುಗಡೆಗೊಂಡಿರ್ತಕ್ಕಂಥದ್ದು. ಹಡಗಿನಾಳ ಗ್ರಾಮ ಸಂಪೂರ್ಣವಾಗಿ ಈಗ ಜಲಾವೃತಗೊಂಡಿದೆ. ಎಲ್ಲರನ್ನೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಕರೆತರಲಾಗಿದೆ. ಆದರೆ ಶ್ರಾವಣ ಸೋಮವಾರ ನಿಮಿತ್ತ ಅಲ್ಲೇನು ಮುತ್ತೇಶ್ವರ ದೇವಸ್ಥಾನಕ್ಕೆ ಭಜನೆಗೆ ಏನು ಜನ ಹೋಗಿದ್ರು, ಅವ್ರು 17 ಜನ ಈಗ ಸಿಲುಕಿಕೊಂಡಿದ್ರು. ಅವರ ಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಕೂಡ ಕುಟುಂಬಸ್ಥರಿಗೆ ಆತಂಕವನ್ನು ಸೃಷ್ಟಿ ಮಾಡಿದೆ. ಏನು ಅಂತಂದ್ರೆ ಈಗ ತಕ್ಷಣ ಬೋಟ್ ಮೂಲಕ ಅಲ್ಲಿಗೆ ತಲುಪಿ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಒತ್ತಾಯ ಮಾಡ್ತಿದ್ದಾರೆ. ಗೋಕಾಕ್ನಿಂದ ಕ್ಯಾಮರಾಮನ್ ರಾಕೇಶ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಹಡಗಿನ ಆಳದಲ್ಲಿ 17 ಜನ ಅಲ್ಲಿ ಸಿಲ್ಕೊಂಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ. ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ತ್ವರಿತಗತಿಯಲ್ಲಿ ಮಾಡಲಾಗ್ತಾ ಇದೆ, ನಾವು ಭದ್ರಾಗಿದ್ದೇವೆ ಅಂತ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ನೋಡ್ಕೋಬೇಡ. 2 ಹೆಲಿಕಾಪ್ಟರ್ ಬಂದು ಇನ್ನು ಸ್ವಲ್ಪ ಹೊತ್ತಿಗೆ ಕಮಲಾಪುರ ಇಬ್ಬರು ಯಾರು ಅಲ್ಲಿ ಸಿಕ್ಕೊಂಡಿದ್ದಾರೆ ಕಳೆದ 3 ದಿವಸದಿಂದ ದಂಪತಿಗಳು. ಅವರನ್ನ ಅಲ್ಲಿಂದ ತೆಗೆಯೋದಕ್ಕೆ, ಎತ್ತಕ್ಕೆ, ಲಿಫ್ಟ್ ಮಾಡಕ್ಕೆ 100% ಯಶಸ್ವಿ ಆಗ್ತೀವಿ ಅಂತ ವಿಶ್ವಾಸ ಇದೆ. ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ಹೋಗುತ್ತೆ. ಇನ್ನೊಂದು ಹೆಲಿಕಾಪ್ಟರ್ ಸದಲಗಾದಲ್ಲಿ ಒಂದು 200 ಜನ ಒಂದು ಗುಡ್ಡದಲ್ಲಿ ಸಿಕ್ಕೊಂಡಿದ್ದಾರೆ. ಅದೇನು ಸಮಸ್ಯೆ ಇಲ್ಲ, ಆದ್ರೂ ಅವ್ರು ಲಿಫ್ಟ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಒಂದು ಹೆಲಿಕಾಪ್ಟರ್ ಕಮಲಾಪುರಕ್ಕೆ, ಇನ್ನೊಂದು ಹೆಲಿಕಾಪ್ಟರ್ ಚಿಕ್ಕೋಡಿ ಸದಲಕ್ಕೆ. ಈಗ ತಕ್ಷಣಕ್ಕೆ ಹೋಗುತ್ತೆ, ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿ ತಲುಪ್ತಾರೆ. 2ರಲ್ಲೂ ನಾವು ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ ಇದೆ. ಸಾಲು ಸಾಲು ಸರ್ಕಾರಿ ರಾಜ್ಯಗಳಿಗೆ ಬ್ರೇಕ್ ಹಾಕಿದೆ ಸರ್ಕಾರ. ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರವಾಹದ ಹಿನ್ನೆಲೆಯಲ್ಲಿ ರಾಜ್ಯಗಳಿಗೆ ಬ್ರೇಕ್ ಹಾಕಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಿಬ್ಬಂದಿಗೆ ರಜೆಗೆ ಬ್ರೇಕ್ ಹಾಕಲಾಗಿರುವಂತದ್ದು. ಒಟ್ಟು 5 ರಜೆಗಳನ್ನ ಕ್ಯಾನ್ಸಲ್ ಮಾಡಿ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರವಾಹ ಎದ್ದಿದೆ. ಸೊ ಹೀಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ
ಸಿಬ್ಬಂದಿ ರಜೆಗೆ ಬ್ರೇಕ್ ಅನ್ನ ಹಾಕಿರುವಂತದ್ದು. ಯಾಕೆಂದ್ರೆ ತ್ವರಿತಗತಿಯಲ್ಲಿ ಅವರಿಗೆ ಸಹಾಯವನ್ನ ಮಾಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಈಗ ಆಗಸ್ಟ್ 9 ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಸರ್ಕಾರಿ ರಜೆ ಇಲ್ಲ. ಆಗಸ್ಟ್ 10 ಎರಡನೇ ಶನಿವಾರ, ಆಗಸ್ಟ್ 11 ಭಾನುವಾರ, 12 ಬಕ್ರೀದ್, 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ರಜೆ ಕ್ಯಾನ್ಸಲ್ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಯಾದಗಿರಿ 15 ಜಿಲ್ಲೆಗಳಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ. ಯಾರಾದ್ರೂ ಸಹಾಯಕ್ಕೆ ಅವರು ನಿರೀಕ್ಷೆಯನ್ನ ಮಾಡ್ತಾ ಇರುವಂತದ್ದು. ಎಲ್ಲವನ್ನೂ ಕೂಡ ಕಳ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಪ್ರವಾಹ, ಇನ್ನು ಒಂದ್ ಕಡೆ ಮಳೆಯ ಅಬ್ಬರದಿಂದ ಪ್ರವಾಹ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ನಮ್ಮ ರಾಜ್ಯದಲ್ಲಿ ಜನ ಸಂಕಷ್ಟದಲ್ಲಿದ್ದಾರೆ. ಸೊ ಆ ಒಂದು ಕೆಲಸಕ್ಕೆ ನೆರವಾಗುವಂತ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಿಬ್ಬಂದಿಯ ರಜೆಯನ್ನ ಕ್ಯಾನ್ಸಲ್ ಮಾಡಿದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.